ಹಾಯ್, ಒಂದು ಸ್ಮಾಲ್ ಲೈವ್ ಇದು. ದೆಹಲಿಗೆ ಪಂಜಾಬ್ನಿಂದ ನೆನ್ನೆಯಿಂದ ಹೊರಟಿದಂಥ ಈ ರೈತರು ಏನಿದೆ, ದೆಹಲಿ, ಹರಿಯಾಣ, ಈಗ ಬಂದಿರೋ ಮಾಹಿತಿ ಪ್ರಕಾರ ಹೈದರಾಬಾದ್, ಮಹಾರಾಷ್ಟ್ರದಿಂದ ಸಹ ರೈತರು ದೆಹಲಿಗೆ ಓಡಲು ತಯಾರಾಗ್ತಾ ಇದ್ದಾರೆ ಅಂತ ಮಾಹಿತಿಗಳಿದೆ. ಬಟ್ ಲೇಟೆಸ್ಟ್ ನ್ಯೂಸ್ ಏನು ಅಂತಂದರೆ, ನಿನ್ನೆ ಈ ಒಂದು ಕೇಂದ್ರ ಸರ್ಕಾರ ಮತ್ತು ಈ ಒಂದು ಹರಿಯಾಣ ಸರ್ಕಾರ ಏನು ನೆನ್ನೆ ಒಂದು ಕಾರ್ಯಕ್ರಮ ಮಾಡ್ತು, ಈ ಒಂದು ರೈತರನ್ನು ಹರಿಯಾಣದಲ್ಲಿ ಸ್ಟಾಪ್ ಮಾಡಲು, ಅದು ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದೆ. ಸೊ ಹಂಗಾಗಿ ಹರಿಯಾಣದಿಂದ ಹೇಗೋ ತಮ್ಮ ನಡೆಯನ್ನು ತಗೊಂಡು ರೈತರು ದೆಹಲಿ ಕಡೆ ಹೋಗ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದೆ. ಆಲ್ಮೋಸ್ಟ್ ದೇ ಆರ್ ರೀಚಿಂಗ್ ಡೆಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನೋಡಿ, ಕೇಂದ್ರ BJP ಸರ್ಕಾರ, ಮೋದಿ ಸರ್ಕಾರ ಅಂದರೆ ಯಾವ ಮಟ್ಟಕ್ಕೆ ಅಂದರೆ, ಈಗ ದೆಹಲಿ ಪೊಲೀಸರು ಫುಲ್ ಗಡಿಬಿಡಿ ನಿಲ್ಲಿದ್ದಾರೆ. ಏನು ಅಂತಂದರೆ, ದೆಹಲಿನಲ್ಲಿರೋ 9 ಸ್ಟೇಡಿಯಂಗಳನ್ನು ಜೈಲಾಗಿ, ಟೆಂಪ್ರರಿ ಜೈಲಾಗಿ ಕನ್ವರ್ಟ್ ಮಾಡೋಕ್ಕೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರ CM ಅವರೇ ಅಲ್ವಾ, ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದಾರೆ. ದೇ ವಾಂಟೆಡ್ ಈ ಒಂದು ದೆಹಲಿಯಲ್ಲಿರೋ 9 ಸ್ಟೇಡಿಯಂಗಳನ್ನು, ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಒಂದು 15-20 ಲಕ್ಷ ಜನ ರೈತರು ಬರ್ತಾರೆ ಅಂತ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಲೂ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಈಗ ರೈತರು ಹಂಗ ಹಿಂಗ ಮಾಡಿ ದೆಹಲಿ ತಲುಪುವಂಥ ಎಲ್ಲ ಸಾಧ್ಯತೆಗಳಿದೆ. ಸಂಜೆ ಹೊತ್ತಿಗೆ ಎಲ್ಲ ರೈತರು ದೆಹಲಿ ತಲುಪಬೇಕಾಗ್ತಾರೆ. ಆ ದೆಹಲಿ ತಲುಪದಂಥ ರೈತರನ್ನ ಈಗ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಲಿಕ್ಕೆ ದೆಹಲಿಯ 9 ಸ್ಟೇಡಿಯಂಗಳನ್ನು ಟೆಂಪರರಿ ಜೈಲಾಗಿ ಕನ್ವರ್ಟ್ ಮಾಡಲಿಕ್ಕೆ ಪರ್ಮಿಷನ್ನ ದೆಹಲಿ ಪೊಲೀಸರು ಕೇಳ್ತಾ ಇದ್ದಾರೆ. ಆಮ್ ಆದ್ಮಿ, ಆಸ್ ಪರ್ ಲೇಟೆಸ್ಟ್ ನ್ಯೂಸು, ಆಮ್ ಆದ್ಮಿ CM ಕೇಜ್ರಿವಾಲ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ, ಯಾಕಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಮಾತು. ಬಟ್ ಸಂಜೆ ಹೊತ್ತಿಗೆ ಈ ಒಂದು ರೈತರ ಜೊತೆಯಲ್ಲಿ ಈ ಒಂದು ಕೇಂದ್ರ BJP ಸರ್ಕಾರ ಏನೇನು ಮಾಡುತ್ತೆ, ಯಾವ್ಯಾವ ರೀತಿ ನಡ್ಕೊಳ್ತದೆ ನೋಡಬೇಕು. ಹೇಗೋ ಆಗೋ ಮಾಡಿ ಈ ಒಂದು ಪ್ರೊಟೆಸ್ಟ್ ಆಲ್ಮೋಸ್ಟ್ ದೆಹಲಿ ತಲುಪಿದೆ. ಇಟ್ಸ್ ಜಸ್ಟ್ ಆನ್ ದ ಬಾರ್ಡರ್ಸ್ ಆಫ್ ಡೆಹಲಿ. ಸೊ ಕೇಂದ್ರ ಸರ್ಕಾರ, ಹರಿಯಾಣ ಸರ್ಕಾರ ಎರಡೂ ಸಹ ಈ ಒಂದು ರೈತರನ್ನ ದೆಹಲಿ ಬರೋದ್ರಲ್ಲಿ ತಡೆಯೋದ್ರಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಒಂದು ರೀತಿ ಇಟ್ಸ್ ಎ ಫೇಲ್ಯೂರ್. ಬಟ್ ಏನು ಇವ್ರಿಗೇನು ಡೆಲ್ಲಿನೇನು ಇವ್ರ ಅಪ್ಪನ ಬರ್ಕೊಟ್ಟಿದ್ದೀವ ನಾವು? ಇವ್ರ ಅಪ್ಪಂದ, ಶ್ರೀಮಂತರ ಅಪ್ಪಂದ, ಅಥವಾ ರಾಜಕಾರಣಿಗಳ ಅಪ್ಪಂದ, ಅಥವಾ ಯಾರಿಗಾದ್ರೂ ರಾಜಕೀಯ ಒಂದು 5 ವರ್ಷಕ್ಕೆ ಸರ್ಕಾರ ಕೊಟ್ಬಿಟ್ರೆ ನಾವು ಅವ್ರಿಗೇನೋ ಬರ್ಕೊಟ್ಟಿದ್ರ? ನಮ್ಮ ದೇಶದ ರೈತರು ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಇವರು ಬಿಡಲ್ಲ ಅಂತಂದ್ರೆ ಯಾವ ಮಟ್ಟದ ಒಂದು ರಾಜಕೀಯವರು ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ವಿ ಹ್ಯಾಡ್ ಟು ಹ್ಯಾಟ್ಸ್ ಆಫ್ ಟು ಈ ಒಂದು ನಮ್ಮ ಪಂಜಾಬ್ ರೈತರಿಗೆ ನಿಜವಾಗ್ಲೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ BJP ಸರ್ಕಾರಕ್ಕೆ ಒಂದು ಮುಖಭಂಗ. ಎರಡನೇದು, ಇವತ್ತು ಆ ರೈತರು ಕೊಡ್ತಾ ಇರುವಂತ ಈ ಒಂದು ತುಪ್ಪ ಏನಿದೆ, ತಿನ್ನಕ್ಕೂ ಆಗಂಗಿಲ್ಲ, ವಾಮಿಟ್ ಮಾಡಂಗೂ ಇಲ್ಲ. ದಿಸ್ ಇಸ್ ವಾಟ್ ಜಸ್ಟ್ ವಾಂಟೆಡ್ ಟು ಕೀಪ್ ಯು ಅಪ್ಡೇಟೆಡ್. ನಿಮ್ಗಳಿಗೆ ಈ ಒಂದು ವಿಚಾರವನ್ನು ತಿಳಿಸಿ. ಯಾಕಂದ್ರೆ 9 ಸ್ಟೇಡಿಯಂಗಳನ್ನು ಜೈಲಾಗಿ ಕನ್ವರ್ಟ್ ಮಾಡಿ ಅಂದ್ರೆ ಅವರುಗಳನ್ನ ಅರೆಸ್ಟ್ ಮಾಡಿ ಏನೋ ಜೈಲಲ್ಲಿ ಇಡಕ್ಕೆ. ನೋಡ್ರಿ, ಎಂತ ಸ್ಯಾಡಿಸ್ಟ್ ಗೌರ್ಮೆಂಟು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಬಹುದು, ರೈತರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಇವ್ರಿಗೆ ಮೀಸೆ ಬಗ್ಗೋಗ್ಬಿಡುತ್ತೆ. ಯಾಕಂದ್ರೆ ಇವರು ಮನ್ ಕಿ ಬಾತ್ ಅಲ್ಲಿ ಬರೀ ಮಾತಾಡೋ ಅಭ್ಯಾಸ ಹೊರತು ಸಾಮಾನ್ಯ ಜನರ ಜೊತೆ, ರೈತರ ಜೊತೆ, ಅವ್ರ ಕಷ್ಟದ ಜೊತೆ ಮಾತಾಡಿ ಇವ್ರಿಗೆ ಅಭ್ಯಾಸ ಇಲ್ಲ. ಅಂತ ಯೋಗ್ಯತೆ ಇಲ್ಲದಂತ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಕೇಂದ್ರ BJP ಸರ್ಕಾರಕ್ಕೆ ರೈತರು ನಿಜವಾಗ್ಲೂ ಒಳ್ಳೆ ಬುದ್ಧಿನ ಕಲಿಸುವಂತ ಸಮಯ ಬಂದಿದೆ. ವಿ ಹ್ಯಾವ್ ಟು ಸಪೋರ್ಟ್ ದ ಫಾರ್ಮರ್ಸ್. ದೆಹಲಿಯಲ್ಲಿ ಹೊರಟು ನಿಂತಿರುವಂತ ಆಲ್ಮೋಸ್ಟ್ ಗಡಿನಲ್ಲಿರುವಂತ ರೈತರಿಗೆ ನಾವುಗಳು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇದು ಒಂದು ದುಷ್ಟ ಆಡಳಿತ. ಈ ದುಷ್ಟ ಆಡಳಿತವನ್ನ ಐ ಥಿಂಕ್ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ರೈತ ತಗೊಂಡಿರುವಂತ ಡಿಸಿಷನ್ ತುಂಬಾ ಚೆನ್ನಾಗಿದೆ. ಲೆಟ್ಸ್ ವೈಟ್ ಅಂಡ್ ವಾಚ್. 9 ಸ್ಟೇಡಿಯಂಗಳಲ್ಲಿ ಇವ್ರನ್ನ ಬಂಧಿಸ್ತಾರ ಅಥವಾ ರೈತರು ತಮ್ಮ ಹೋರಾಟದಲ್ಲಿ ಮುಂಚೂಣಿ ಆಗ್ತಾರ? ಇಟ್ಸ್ ಜಸ್ಟ್ ಕೇಂದ್ರ BJP ಸರ್ಕಾರ ವರ್ಸಸ್ ಈ ದೇಶದ ರೈತರು. ಯಾರು ಸಂಜೆ ಒಳಗಾಗಿ ಏನೇನು ಗತಿ ಆಗುತ್ತೆ ಏನೋ. ಲೆಟ್ಸ್ ಪ್ರೇ ಫಾರ್ ಅವರ್ ಫಾರ್ಮರ್ಸ್. ಅನ್ನ ಕೊಡುವ ಈ ನಮ್ಮ ದೇಶದ ಅನ್ನದಾತನಿಗೆ ನಾವೆಲ್ಲ ಈ ಒಂದು ಪ್ರಕೃತಿ ಜೊತೆ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಅವರ ಒಂದು ಹೋರಾಟ ಸಕ್ಸಸ್ಫುಲ್ ಆಗಲಿ, ಅವರ ಹೋರಾಟ ಸಕ್ಸಸ್ ಆಗಬೇಕು ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ವಿಲ್ ಕೀಪ್ ಯು ಅಪ್ಡೇಟೆಡ್. ಮತ್ತೇನಾದ್ರೂ ಒಂದು ಹೊಸ ಸುದ್ದಿ ಬಂದ್ರೆ ನಿಮ್ಮ ಮುಂದೆ ಈ ಅಪ್ಡೇಟ್ ಅನ್ನ ಕೊಡ್ತೀವಿ. ಅಂಡ್ ದಿಸ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ಸ್ ಅ ಲಾಟ್.